ಮಂಗಳೂರು ಬಂದರಿಗೆ 16,714 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಕಾರ್ಗೋ ಹಡಗು ಬಂದಿದೆ. ಮಂಗಳೂರಿಗೆ 16,714 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿದೆ ಹಡಗು. ಇರಾನ್ ಯುದ್ಧ ಶುರುವಾದ ಬಳಿಕ ರಾಜ್ಯಕ್ಕೆ ಬಂದ ಮೊದಲ ಹಡಗು ಇದು. ಮಂಗಳೂರು ಬಂದರಿಗೆ 16,714 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಕಾರ್ಗೋ ಹಡಗು ಬಂದು ನಿಂತಿದೆ. ಯುಎಸ್ನ ಟೆಕ್ಸಾಸ್ನಿಂದ ಎಲ್ಪಿಜಿ ಹೊತ್ತ ಪಿಕ್ಸಿಸ್ ಪಯನೀರ್ ಎಂಬ ಹಡಗು ಬಂದಿರೋದು. ಏಜಿಸ್ ಕಂಪನಿಗೆ ಎಲ್ಪಿಜಿಯನ್ನ ಹೊತ್ತು ತಂದಿದೆ ಪಿಕ್ಸಿಸ್ ಪಯನೀರ್ ಹಡಗು ಅನ್ನೋದು. ಮಾರ್ಚ್ 14ರಂದು ಅಮೆರಿಕಾದಿಂದ ಪಿಕ್ಸಿಸ್ ಪಯನೀರ್ ಕಾರ್ಗೋ ಹಡಗು ಹೊರಟಿತ್ತು. ರಾಜ್ಯದಲ್ಲಿ ತಲೆದೂರಿರುವ ಸಿಲಿಂಡರ್ ಅಭಾವ ಏನಿದೆ, ಪರಿಹಾರ ಸಿಗುವ ನಿರೀಕ್ಷೆ ಕೂಡ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದೇ ಪಿಕ್ಸಿಸ್ ಪಯನೀರ್. ಅದರ ಹಡಗಿನ ಮೇಲೆ ಹೆಸರನ್ನು ಕೂಡ ನೀವು ನೋಡಬಹುದು. ಈ ಒಂದು ಹಡಗು ಯುಎಸ್ನಿಂದ ಟೆಕ್ಸಾಸ್ನಿಂದ ಬಂದಿರೋದು. ಆಮೇಲೆ ದೇಶಕ್ಕೆ ಇರಾನ್ ಏನು ಯುದ್ಧ ಆಗ್ತಾ ಇದೆ, ಈ ಯುದ್ಧದ ಶುರುವಾದ ಬಳಿಕ ರಾಜ್ಯಕ್ಕೆ ಬಂದಂತಹ ಮೊದಲ ಹಡಗು ಇದು. ಸುಮಾರು ಇದೀಗ ಎಲ್ಪಿಜಿ ತಲೆದೋರಿರುವ ಸಮಸ್ಯೆ ಏನು ತಲೆದೋರಿದೆ, ಇದಕ್ಕೆ ಒಂದು ಪರಿಹಾರ ಸಿಗುವಂತಹ ನಿರೀಕ್ಷೆ ಕೂಡ ಇದೆ. ಯಾಕಂತಂದ್ರೆ ಬಹಳಷ್ಟು ಒಂದು ಮೆಟ್ರಿಕ್ ಟನ್ 16,714 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಹೊತ್ತ ಕಾರ್ಗೋ ಇವತ್ತು ಮಂಗಳೂರು ಬಂದರಿಗೆ ಬಂದು ನಿಲ್ಪಿದೆ. ಇದೀಗ ಆಲ್ರೆಡಿ ಇರಾನ್ ಇಸ್ರೇಲ್ ಸಂಘರ್ಷ ಜಾಸ್ತಿ ಆಗುವ ತೀವ್ರಗೊಳ್ಳುವಂತಹ ನಿರೀಕ್ಷೆ ಇದೆ. ಇದೇ ಟೈಮ್ನಲ್ಲಿ ಈ ಒಂದು ಮಂಗಳೂರಿಗೆ 16,714 ಮೆಟ್ರಿಕ್ ಟನ್ ಎಲ್ಪಿಜಿ ಹಡಗು ಏನು ಬಂದಿದೆ, ಇದು ಬಹುದೊಡ್ಡ ಸಮಸ್ಯೆಯನ್ನು ನೀಗಿಸಲಿದೆ. ಇಲ್ಲ ಅಂತಂದ್ರೆ ಬಹಳಷ್ಟು ಇನ್ನಷ್ಟು ಕೂಡ ಸಮಸ್ಯೆಗಳು ಆಗ್ತಾ ಇತ್ತು ರಾಜ್ಯಕ್ಕೆ. ಈ ರಾಜ್ಯಕ್ಕೆ ಈ ಒಂದು ಮೆಟ್ರಿಕ್ ಟನ್ ಎಲ್ಪಿಜಿ ಏನಿದೆ, ಎಲ್ಪಿಜಿ ಅಭಾವವನ್ನ ಒಂದು ಸಮಸ್ಯೆಯನ್ನ ಪರಿಹರಿಸುವಂತಹ ನಿರೀಕ್ಷೆ ಕೂಡ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು.